ಅವ ಒಬ್ಬ ಅವ ದಲಿತರಿಗೆ ಮೀಸಲಾತಿ ಕೊಟ್ಟಾನ ಅಂತ ನೋಡ್ತಾರೆ ಹೊರತು ಈ ದೇಶದ ಜನಸಂಖ್ಯೆಗೆ ಹೋಲಿಸಿದಂತೆ ಸುಮಾರು 75% ಇರುವಂಥ ದಲಿತರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥದ್ದು ಬರೀ 12%. ಮಿಕ್ಕಿದ್ದೆಲ್ಲ ಕೊಟ್ಟಾರ, ಆದರೆ ಅವ ನಮಗೆ ಕೊಟ್ಟಿಲ್ಲ ಅನ್ನುವಂತಹ ಭೇದ ಭಾವವನ್ನು ಅಂಬೇಡ್ಕರ್ ಮೇಲೆ ಇಟ್ಕೊಂಡು ಈ ಜನ ಈ ರೀತಿಯಲ್ಲಿ ಮಾಡ್ತಾ ಹೋದರೆ ಕೆಲಸ ಆಗೋದು ಹೇಗೆ? ಬಂದಂಥ ಎಲ್ಲ ಹೆಣ್ಣು ಮಕ್ಕಳು ಕೂಡ ಸಂಘಟನೆ ಮಾಡ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಿಮ್ಮ ಗಂಡ ಕುಡಿದು ಮನೆಗೆ ಬಂದ ಅಂದರೆ, ನಿಮ್ಮ ಗಂಡ ಮಾಂಸ ತಿಂದು ಮನೆಗೆ ಬಂದ ಅಂದರೆ, ನಿಮ್ಮ ಗಂಡ ಏನಾದರೂ ತಪ್ಪು ಮಾಡಿ ಮನೆಗೆ ಬಂದ ಅಂದರೆ ನೀವು ಅವನನ್ನು ಎದಿ ಮ್ಯಾಗಿನ ಅಂಗಿ ಹಿಡಿದು ಹೊರಗೆ ಹಾಕ್ರಿ ಅಂತ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಇದೇ ಭೂಮಿ ತಲೆ ಮೇಲೆ. ಅಂದರೆ ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ಪಾಸ್ ಆಯಿತು. ಹಿಂದೂ ಕೋಡ್ ಬಿಲ್ ಅನ್ನುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಣೆಯ ಮೇಲೆ ಬರೆದಂಥ ಒಂದು ಕೆಟ್ಟ ಪ್ರಸಂಗ ಅದು. ಎಂಥ ದೊಡ್ಡ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈ ಹಾಕ್ತಾರೆ. ಹಿಂದೂ ಕೋಡ್ ಬಿಲ್ ಪಾಸ್ ಏನು ಗೊತ್ತೇನ್ರಿ? ನಿಮ್ಗೆ ಗೊತ್ತಿರಲಿಲ್ಲ, ನಮ್ಮ ದೇಶದಲ್ಲಿ ಮೆಮ್ರಿ ಕಾರ್ಡ್ ಹಾಕಿಬಿಟ್ಟಾರೆ. ಕಾಕಿ ಹಾಕೊಂಡವರು, ಕಾವಿ ಹಾಕೊಂಡವರು, ಖಾದಿ ಹಾಕೊಂಡವರು, ಮುಂದೆ ಕೂತವರು, ಹಿಂದೆ ಕೂತವರು, ಮಾತಾಡೋ ಸ್ವಾಮಿ ತಲೆಯಾಗಿ ಹಿಡ್ಕೊಂಡು ಎಲ್ಲರ ತಲೆಯಾಗ ಒಂದು ಮೆಮ್ರಿ ಕಾರ್ಡ್ ಹಾಕ್ಯಾರ. ನಿಮ್ಗೆ ಗೊತ್ತೈತಿಲ್ಲ ಗೊತ್ತಿಲ್ಲ, ಈ ಪಂಚಪತಿರತಿಯರು ಅಂತ ಹೇಳ್ತಾರಲ್ಲ, ಯಾರು ಗೊತ್ತದನ್ನು? ಪಂಚಪತಿರತಿಯರು ಅಂದರೆ ಪಂಚಪತಿರತಿಯರು ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರಬೇಕು. ಯಾರು ಪಂಚಪತಿರತಿಯರು? ಸೀತಾ, ಸಾವಿತ್ರಿ, ಅಹಲ್ಯ, ದ್ರೌಪದಿ, ಮಂಡೋದರಿ. ಇವರು 5 ಮಂದಿ ಪಂಚಪತಿರತಿಯರು ಅಂತ ಹೇಳ್ತೀರಿ. ಆ ಪತಿರತಿ ಅಂದ್ರೆ ಪದದ ಅರ್ಥನ ಗೊತ್ತೈತೆ ನಿಮಗೆ? ಪತಿರತೆಯರು ತನ್ನ ಗಂಡ ಒಬ್ಬನನ್ನು ಬಿಟ್ಟು ಪರಪುರುಷನನ್ನ ಕಣ್ಣು ಎತ್ತಿ ನೋಡದೇ ಇರುವವಳಿಗೆ ಪತಿರತೆ ಅಂತಾರೆ. ಈ ಮಂದಿ ತಲೆಯಾಗ ಒಂದು ಮೆಮ್ರಿ ಕಾರ್ಡ್ ಹಾಕಿದ್ರು. ಈ ದೇಶದಲ್ಲಿ 5 ಮಂದಿ ಪತಿರತೆಯರು ಅಂದ್ರೆ ಭರತಕಟ್ಟ ಜಂಬೂ ದ್ವೀಪದೊಳಗಡೆ 5 ಮಂದಿ ಪತಿರತೆಯರು. ಎಲ್ಲಿ ತನಕ ಅಂದರೆ ಈ ದೇಶದ ಮೇಲೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಹುಟ್ಟಿ ಬರುವ ತನಕ ಈ ದೇಶದಲ್ಲಿ 5 ಮಂದಿ ಪತಿರತೆಯರಿದ್ದರು. ಬುದ್ಧ ಬಸವಣ್ಣ ಭೂಮಿ ತಲೆ ಮೇಲೆ ಹುಟ್ಟಿ ಬಂದ ನಂತರದಲ್ಲಿ ಈ ದೇಶದ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಎಲ್ಲರೂ ಕೂಡ ಪತಿರತೆಯರಾಗುವಂಥ ಒಂದು ಭಾವ ಬತ್ತು ತಲೆಗಿಟ್ಕೊಳ್ಬೇಕು. ಅವ್ರು ಏನು ಹೇಳಿದ್ರು ಅಂದರೆ, ಇವ್ರು 5 ಮಂದಿ ಪತಿರತೆಯರು ಇತ್ತು, ನಿಮ್ಮ ಬಾಯಿಗೆ ಒಂದು ಕೀಲೆ ಹಾಕಿಬಿಟ್ಟಿದ್ರು. ಅವ್ರು ಎಲ್ಲರಿಗೂ ಒಂದು ಕೀಲೆ ಹಾಕ್ಯಾರ, ಈಗೂ ಹಾಕ್ಯಾರ. ಅದ್ರ ಕೀಲಿ ಹೆಂಗೆ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಲ್ರಿ. ನನ್ನ ಹೆಂಡತಿ ನನಗೊಡ ಬಾಡೆ ಮಾಡ್ಯಾಳ, ಮದುವೆಯಾಗಿ 25 ವರ್ಷ ಆಯ್ತು. 22-23 ವರ್ಷದ ಪದರಾಗ ಮಕ್ಕಳದವ. ನಾನು ಬಿಟ್ಟರೆ ಮತ್ತೊಬ್ಬನ ಕಣ್ಣೆತ್ತಿ ನೋಡಿಲ್ಲ. ನನ್ನ ಹೆಂಡತಿನೂ ಕೂಡ ಒಬ್ಬ ಪತಿರತೆ ಅನ್ನುವಂತಹ ಭಾವ ಈ ದೇಶದ ಗಂಡು ಮಕ್ಕಳಿಗೆ ಇನ್ನೂ ತನಕ ಬಂದಿಲ್ಲ. ಅಂದ್ರೆ ನಿಮ್ಗೆ ಹೆಂಗೆ ಕೀಲೆ ಹಾಕ್ಯಾರ ನೋಡ್ರಿ ಅವ್ರು. ನನ್ನ ಹಡೆದಂತಹ ನಮ್ಮವ್ವ, ನಮ್ಮಪ್ಪ ದುಡಿಲಿ ಬಿಡ್ಲಿ, ನಮ್ಮಪ್ಪ ಕುಡಿದು ಬರಲಿ ಬಿಡ್ಲಿ, ನಮ್ಮಪ್ಪ ಹೊಡಿಲಿ ಬಿಡ್ಲಿ, ಮತ್ತೊಬ್ಬನ ಹೊಡೆದಾಗ ಕೂಲಿ ಮಾಡಿಕೊಂಡು ತಾವು ಉಪವಾಸ ಸತ್ತು ನನ್ನ ಹೊಟ್ಟೆ ತುಂಬ ಅನ್ನ ಹಾಕಿ ನಮ್ಮವ್ವ ಬೆಳೆಸಾಳ. ನಮ್ಮವ್ವನ ಈ ಭೂಮಿ ತಲೆ ಮೇಲೆ ಪತಿರತೆ ಅನ್ನುವಂತಹ ಭಾವ ಈ ದೇಶದ ಗಂಡ್ಮಕ್ಕಳ ಬಾಯಿಗೆ ಬರಲಿಲ್ಲ. ಅಂದರೆ ನಿಮ್ಮ ದೇಶದಲ್ಲಿ ಈ ವೈದಿಕ ಶಾಹಿಯ ವ್ಯವಸ್ಥೆ ಆ ರೀತಿಯಲ್ಲಿ ಒಂದು ಕಡಿವಾಣವನ್ನು ಹಾಕಿಬಿಟ್ಟಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್